ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರೋಹಿಣಿ ಮನೋಜನ ಕರೆದಿದ್ದಾಳೆ, ಬನ್ನಿ ಅಲ್ಲಿ ಹೋಟೆಲ್ ರೂಮಿಗೆ ಅಂತ ಹೇಳ್ಬಿಟ್ಟು. ಇವನು ಯಾರನ್ನೂ ಜೊತೆ ಬರಬೇಡಿ ಅಂತ ಹೇಳಿರ್ತಾಳಲ್ವ, ಅದಕ್ಕೆ ಇವನು ಯಾರಿಗೂ ಹೇಳೇ ಇಲ್ಲ, ಯಾರನ್ನೂ ಜೊತೆನೂ ಕರ್ಕೊಂಡೋಗಿಲ್ಲ, ಹೋಗ್ಬಿಟ್ಟಿದ್ದಾನೆ. ನಿಮಗೆ ಸೈನ್ ಬೇಕು ಅಂದರೆ ಒಬ್ಬರೇ ಬನ್ನಿ ಮನೋಜ್ ಅಂತ ಹೇಳ್ಬಿಟ್ಟಿದ್ಲು. ಹಂಗಾಗ್ಬಿಟ್ಟು ಇವನು ಏನು ಮಾಡ್ದ, ಮನೋಜು ಒಬ್ಬನೇ ಹೋಗ್ಬಿಟ್ಟಿದ್ದಾನೆ, ಯಾರಿಗೂ ಹೇಳಿಲ್ಲ, ಅವ್ರ ಅಮ್ಮಂಗೂ ಕೂಡ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ಸಲೀಸ್ ಹೋಗ್ಬಿಟ್ಟಿದ್ದಾನೆ. ಅಲ್ಲೋದ್ರೆ ಇವಳು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾಳೆ. ಮತ್ತು ನೀವು ನನ್ನ ತಗೊಂಡೋಗಿ ನಿಮ್ಮ ಮನೆಗೆ ಇಟ್ಕೊಳ್ಳಲಿಲ್ಲ ಅಂದರೆ, ನಿಮ್ಮ ಜೊತೆ ಇಟ್ಕೊಳ್ಳಿಲ್ಲ ಅಂದರೆ ನಾನು ನೇಣು ಹಾಕ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಫ್ಯಾನಿಗೆ ವೇಲ್ ಕಟ್ಕೊಬಿಟ್ಟು ಸತ್ತೋಗ್ತೀನಿ ಅಂತ ಹೇಳ್ತಾಳೆ. ಇದೊಳ್ಳೆ ಕತೆ ಆಯ್ತಲ್ಲ, ಒಳಗೆ ಸೇರಿಸ್ಕೊಂಡು ಈ ಥರ ಮಾಡ್ತಾಯಿದ್ದೀಯ ನೀನು, ಸರಿಯಲ್ಲ, ಇದು ಒಳ್ಳೆ ಇದು ಭಾಳ ಮೋಸ ಅಂತ ಅವನಂತಾನೆ. ಯಾವ ಮೋಸನೂ ಇಲ್ಲ, ಏನೂ ಇಲ್ಲ ಮನೋಜ್, ನೀವು ನನ್ನ ಜೊತೆ ಬದುಕಲೇಬೇಕು, ನನ್ನ ಜೊತೆ ಬಾಳಲೇಬೇಕು, ನಿಮ್ಮನ್ನು ಬಿಟ್ಟು ನಾನು ಇರೋಕ್ಕಾಗಲ್ಲ, ನೀವು ಒಪ್ಕೊಳ್ಳಿ, ಅವರೆಲ್ಲ ಕಟ್ಕೊಂಡು ನಿಮಗೇನು, ನೀವು ಒಪ್ಕೊಂಡ್ರೆ ಸಾಕು, ನಾನು ನಿಮ್ಮ ಮನೆಗೆ ಬಂದಿರ್ತೀನಿ, ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತಾಳೆ. ಆವಾಗ ಇಲ್ಲ ಅದಾಗಲ್ಲ, ಅಯ್ಯೋ ಈ ಲೈಫೇ ಚೆನ್ನಾಗಿಲ್ಲಪ್ಪ, ಇದೇನು ಹಿಂಗೆ ಅಂತ ಇವನು ಹೇಳ್ತಾನೆ. ನಾನು 5 ಡಿಗ್ರಿ ಮನೋಜು, ನನಗೆ ಈ ಥರ ಎಲ್ಲ ಟಾರ್ಚರ್ ಕೊಡ್ತೀಯ ನೀನು, ಬೇಡ, ನೀನು ಇಷ್ಟೆಲ್ಲ ಮಾಡಿದ ಮೇಲೆ ನನಗೆ ನೀನು ಇಷ್ಟ ಇಲ್ಲ ನನಗೆ, ನಾನಂತೂ ನಿನ್ನ ಜೊತೆ ಬದುಕಲ್ಲ, ನೀನು ಫಸ್ಟು ಡೈವರ್ಸ್ ಪೇಪರಿಗೆ ಸೈನ್ ಹಾಕ್ಕೊಡು, ನಾನು ತಗೊಂಡೋಗ್ತೀನಿ ಅಂತ ಹೇಳ್ತಾನೆ. ಆವಾಗ ಅವಳು ಬ್ಲ್ಯಾಕ್ ಮೇಲ್ ಮಾಡಿಬಿಡ್ತಾಳೆ, ಫ್ಯಾನಿಗೆ ಹಗ್ಗ ಹಾಕ್ಕೊಂಡು ವೇಲ್ ಹಾಕ್ಕೊಂಡು ನಾನು ಸತ್ತೋಗ್ತೀನಿ, ಆವಾಗ ಜೈಲಿಗೆ ಹೋಗ್ತೀರಾ ನೀವು ಅಂತೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಇದು ಮಾಡ್ತಾಳೆ. ಆವಾಗ ಇವನೇನು ಮಾಡ್ತಾನೆ, ಅವಳು ಆ ಕಡೆ ನೋಡ್ತಾ ಇದ್ದಾಗ ಈ ಕಡೆ ಫೋನ್ ಮಾಡಿಬಿಟ್ಟು ಮನೆಗೆ, ನಾನು ಇಲ್ಲಿ ಬಂದಿದ್ದೀನಿ, ನೀವ್ಯಾರೂ ಇಲ್ಲಿ ಬರಬೇಡಿ ಅಂತ ಹೇಳ್ತಾನೆ. ಪೆದ್ದಪ್ಪ ಬಂದಿದ್ದೀನಿ ಬರಬೇಡಿ ಅಂದರೆ ಏನೋ ಸಮಸ್ಯೆ ಆಗಿದೆ ಅಂತ ಇವ್ರು ತಿಳ್ಕೊತಾರೆ ಮನೆಯವರು. ಅವಾಗ ಏನು ಮಾಡ್ತಾಳೆ, ಸೂರ್ಯನು ಮೀನನು ಮನೆಯಲ್ಲಿ ಮಾತಾಡಿ ಹೋಗಿ ಸಿಕ್ಕಾಕೊಂಡಿದ್ದಾನೆ ಎಲ್ಲೋ, ಅವಳೆಲ್ಲೋ ಬರೋಕ್ಕೆ ಹೇಳಿದ್ದಾಳೆ, ಇವನು ಹೋಗಿ ಸಿಕ್ಕಾಕೊಂಡಿದ್ದಾನೆ, ನಾವು ಹೋಗಿ ಬರ್ತೀವಿ ಅಂತ. ಸೂರ್ಯ ನಾನು ಹೋಗಿ ಬರ್ತೀನಿ ಅಂತ ಹೊರಡ್ತಾನೆ, ಮೀನಾ ನಾನು ಬರ್ತೀನಿ ರೀ, ನೀವು ಒಬ್ಬರೇ ಹೋಗೋದು ಬೇಡ ಅಂತೇಳಿ ಅವಳು ಬರ್ತಾಳೆ ಜೊತೆಗೆ. ಆಗ ಇಬ್ಬರು ಹೋಗ್ಬಿಟ್ಟು ಅಲ್ಲಿ ಬಾಗಿಲು ತೆಗ್ಸೋದು ಹೆಂಗೆ ಅಂತ ಐಡಿಯಾ ಮಾಡಿಕೊಂಡು ಲಾಸ್ಟಿಗೆ ಮೀನಾ ಹೇಳ್ತಾಳೆ, ಕೃಷ್ಣನ ಜೊತೆ ಕರ್ಕೊಂಡು ಹೋಗೋಣ, ಅವನ ಅಮ್ಮ ಅಂತ ಕರೆದಾಗ ಇವಳು ಬಾಗಿಲು ತೆಗಿತಾಳೆ ಅಂತ. ಹಂಗೆ ಐಡಿಯಾ ಮಾಡಿಕೊಂಡು ಇವಳು ಹತ್ಬಿಟ್ಟು ಇನ್ನೇನು ನೇಣಾಕತ್ತೀನಿ ಅಂತ ನಾಟಕ ಆಡ್ತಿದ್ಲು. ಅಷ್ಟೊತ್ತಿಗೆ ಅಮ್ಮ ಅಂತ ಹುಡುಗ, ಆವಾಗ ಬಂದು ಅಮ್ಮ ಅಂದ ತಕ್ಷಣ ಅಯ್ಯೋ ಮಗ ಕರಿತಿದ್ದಾನಲ್ಲ ಅಂತ ಇಳಿದ್ಬಿಟ್ಟು ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದ್ಬಿಟ್ಟು ಯಾರ ಜೊತೆ ಬಂದೆ, ಯಾರು ಕರ್ಕೊಬಂದಿದ್ದು ನಿನ್ನ ಕೃಷಿ ಅಂತ ಕೇಳ್ತಾಳೆ. ಆವಾಗ ಆ ಹುಡುಗ ಹೇಳಬೇಕು, ಅಷ್ಟೊತ್ತಿಗೆ ಮೀನನು ಸೂರ್ಯನೂ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿ ಎಂಥ ಖತರ್ನಾಕ್ ಕೆಲಸ ಮಾಡಿದೀಯ ನೀನು, ಒಬ್ಬನ್ನೇ ಕರೆದ್ಬಿಟ್ಟು ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ ನೀನು ಅಂತೇಳ್ಬಿಟ್ಟು ಬೈತಾರೆ ಇಬ್ಬರು. ನಿನ್ನನ್ನು ಈಗ ನೋಡು, ನಿನ್ನನ್ನು ಬಾಗಿಲು ತೆಗೆಸ್ಬೇಕು ಅಂದರೆ ನಾವು ನಿನ್ನ ಮಗನ್ನೇ ಜೊತೆ ಕರ್ಕೊಬರ್ಬೇಕಾಯ್ತು ಅಂತೇಳ್ಬಿಟ್ಟು ಆಮೇಲೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡೋಗಿ ಮನೋಜಿಗೆ ಸಖತ್ತಾಗಿ ಉಗಿತಾರೆ. ರಂಗನಾಥನೂ ಉಗಿತಾನೆ, ಮತ್ತು ಶಾಂತಿನೂ ಉಗಿತಾಳೆ, ಮೀನಾ, ಸೂರ್ಯ, ರವಿ ಎಲ್ಲರೂ ಉಗಿತಾರೆ. ಏನೋ ಬಂದಿರೋದು ನಿನಗೆ ದೊಡ್ಡ ರೋಗ, ಅವಳು ಕರೆದ್ಲು ಅಂತ ಹೋಗಿದೆಯಲ್ಲೋ, ಅವಳು ಇನ್ನೊಂದು ಕಡೆ ಕರೀತಾಳೆ, ಅಲ್ಲಿಗೂ ಹೋಗ್ತೀಯೇನೋ ನೀನು ಅಂತೇಳ್ಬಿಟ್ಟು ಸರಿ ಬೈತಾರೆ. ಎಷ್ಟು ಬೈದ್ರೂ ಲೈಫೇ ಸರಿಯಾಗಿಲ್ಲಪ್ಪ, ಇದು ಚೆನ್ನಾಗಿಲ್ಲಪ್ಪ, ಲೈಫೇ ಚೆನ್ನಾಗಿಲ್ಲಪ್ಪ, ಬೇಜಾರಪ್ಪ ನನಗೆ. ಹಂಗೆ ಚಿನ್ನು ಕರೆದ್ಲು, ಅದಕ್ಕೆ ಓದೆ, ಸೈನ್ ಹಾಕ್ಕೊಡ್ತೀನಿ ಪೇಪರಿಗೆ ಅಂದ್ಲು, ಅದಕ್ಕೆ ಓದೆ, ಯಾರಿಗೂ ಹೇಳ್ಬೇಡ ಅಂದಿದ್ಲು, ಅದಕ್ಕೆ ಯಾರಿಗೂ ಹೇಳಲಿಲ್ಲ ಅಂತ. ಪೆಂಗ್ಯ ನಿನಗೇನು ತಲೆ ಇದೆಯೇನೋ, ಪೆಂಗಿ ನನ್ನ ಮಗನೇ ಹಿಂಗೆ ಮಾಡ್ತೀಯಲ್ಲ ನೀನು ಯಾವಾಗಲೂ ಅಂತ ಸೂರ್ಯ ಬೈತಾನೆ. ಸುಮ್ಮನಿರಪ್ಪ, ನಾನು 5 ಡಿಗ್ರಿ ಮನೋಜ, ನಂಗೆ ಹಂಗೆಲ್ಲ ಅನ್ಬೇಡ ಅಂತಾನೆ. ಕೂತ್ಕೊಳ್ಳೋ, 5 ಡಿಗ್ರಿ ಮನೋಜ್ನಂತೆ ಪೆಂಗೆ ತಂದು ಅಂತೇಳಿ ಬೈದು ನೀನು ಹೊಡೆದಾಕುವಷ್ಟು ಇಟ್ಟು ಬರುತ್ತೆ ಅಂತ. ಆಮೇಲೆ ಅವಳು ಶಾಂತಿನೂ ಬೈತಾಳೆ, ಏನೋ ಬಂದಿರೋದು ನಿನಗೆ, ಅವಳು ಕರೆದ್ಲು ಅಂತ ಹೊರ್ಟೋಯ್ತೀಯಲ್ಲೋ ನೀನು, ಹೇಳ್ಬೇಕಲ್ವೇನೋ ಮನೇಲಿ, ಸುಮ್ಮನೆ ಹೋಗ್ತೀಯಲ್ಲೋ, ಇನ್ಯಾವತ್ತು ಅವಳು ಏನಾರ ಮಾತಾಡಿಸಿ ನಿನ್ನ ಕರೆದ್ರೆ ನಮಗೆ ಹೇಳೋ ಅಂತ ಎಲ್ಲ ಹೇಳಿ ಬೈತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಯಿತು ಮಮ್ಮಿ ಅಂತ ಹೇಳ್ತಾನೆ. ಇಷ್ಟು ಹೇಳಿದ್ರೂ ಇವನು ಕೇಳಲ್ಲ, ಇವ್ನಿಗೇನು ಮಾಡೋದು ಅಂತೇಳಿ ಎಲ್ಲರಿಗೂ ತಲೆ ಕೆಟ್ಟೋಗಿರುತ್ತೆ. ಕರೆದ್ಲು ಅಂದ ತಕ್ಷಣ ಹೊರ್ಟೋಯ್ತಾನಲ್ಲ ಇವ್ನಿಗೇನು ಮಾಡೋದು ನಾವು ಅಂತ. ಇವಳು ನೋಡಿದ್ರೆ ನಾನು ನೇಣಾಕತ್ತೀನಿ, ನಾನು ಅಲ್ಲೋ ಸಾಯ್ತೀನಿ, ಇಲ್ಲಿ ಸಾಯ್ತೀನಿ ಅಂತ ಎದುರಿಸ್ತಾಳೆ. ಈ ಕಡೆ ಇವಂದು ಈ ಥರ ರವಿದು, ಅಲ್ಲಿ ನೋಡಿದ್ರೆ ಅವಳು ಐಶ್ವರ್ಯ ಬತ್ತಿಲ್ಲ, ರವಿ ಅಲ್ಲಿ ಹೋಗೋದು ತಪ್ತಾ ಇಲ್ಲ ಅನಿತಾ ಮನೆಗೆ, ಅವಳು ಬೇಕು ಅಂತಲೇ ಇವನ್ನ
ಬ್ಲ್ಯಾಕ್ ಮೇಲ್ ಮಾಡಿ ಬಳಸ್ಕೋತಾ ಇದ್ದಾಳೆ. ಇವನಿಗೆ ಅದು ಅರ್ಥ ಆಗ್ತಾಯಿಲ್ಲ ಪೆದ್ದಗೆ. ಅವಳು ಅಯ್ಯೋ ಪಾಪ ಅನ್ನೋ ಮಟ್ಟಕ್ಕೆ ಅವನು ಆ ಥರ ಪಳಗಿಸ್ಕೊಬಿಟ್ಟಿದ್ದಾಳೆ. ಪ್ರತಿಯೊಂದು ವಿಷಯಕ್ಕೂ ಅಯ್ಯೋ ಪಾಪ ಅನ್ನಂಗೆ. ಈ ಕಡೆ ರೋಹಿಣಿ ಈ ಥರ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಅವನ್ನ ಅಲ್ಲಿ ಅವನಿಗೆ ಆಟ ಆಡಿಸ್ತಾಳೆ, ಮನೋಜಂಗೆ. ಈ ಕಡೆ ಇವಳು ಅನಿತಾ ಈ ರವಿನ ಆಟ ಆಡಿಸ್ತಾ ಇದ್ದಾಳೆ. ಈ ರವಿ ಅಲ್ಲಿ ಮೀನಾ ಹೋಗಿದ್ದಾಳೆ ಇವತ್ತು ರವಿಗೆ ಬುದ್ಧಿ ಹೇಳೋಣ ಅಂತೇಳಿ. ಅಷ್ಟೊತ್ತಿಗೆ ಏನೋ ಕೆನ್ನೆಗೆ ಮುತ್ತು ಕೊಟ್ಲು ಅಂತ ಏನೋ ಹೇಳ್ತಾ ಇರ್ತಾನೆ. ಅದಕ್ಕೆ ಐಶ್ವರ್ಯಕ್ಕೆ ಸಿಟ್ಟು ಬಂದುಬಿಡುತ್ತೆ. ಯಾವ ಕೆನ್ನೆಗೆ ಮುತ್ತು ಕೊಟ್ಲೋ, ಎಲ್ಲಿ ಕೊಟ್ಲೋ ಮುತ್ತು ಅಂತ, ಈ ಕೆನ್ನೆ ಕೊಟ್ಲೇನೋ ಅಂತ ಕೆನ್ನೆಗೆ ಒಂದು ಬಿಡ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಕೆನ್ನೆ ಹಿಡ್ಕೊಂಡು ಅವಳು ಮುತ್ತು ಕೊಟ್ಬಿಟ್ಟು ಈ ಥರ ಕೊಟ್ಲೇನೋ ನಿಂಗೆ ಮುತ್ತು ಅಂತ ಕೇಳ್ತಾಳೆ. ಏನೋ ರವಿ ಇದೆಲ್ಲ ಮಾಡ್ತೀಯಲ್ಲೋ, ನಿಂಗೇನು ಮಾನ ಮರ್ಯಾದೆ ಇಲ್ವೇನೋ ಅಂತೆಲ್ಲ ಬೈತಾಳೆ. ಆಮೇಲೆ ಮೀನೂ ಹೇಳೋವಷ್ಟು ಹೇಳ್ತಾಳೆ. ಮೀನಾ ರವಿಗೆ ಬೈತಾ ಇರ್ತಾಳ ಐಶ್ವರ್ಯ. ಆಗ ಮೀನಾ ಈ ಥರ ಮಾಡಬೇಡ ಐಶ್ವರ್ಯ, ಈ ಥರ ಮಾಡಿದ್ರೆ ನಿನಗೆ ಕಷ್ಟ, ನಾಳೆ ರವಿನೇ ಸಿಗಲ್ಲ ನಿನ್ನ ಕೈಗೆ, ಹೆಂಗೆ ಉಪಾಯವಾಗಿ ಎಳ್ಕೋಬೇಕು ನೀನು ಅಂತ ಎಲ್ಲ ಹೇಳ್ತಾಳೆ. ಏನೇ ಹೇಳಿದ್ರೂ ಐಶ್ವರ್ಯಗೆ ಹೆಂಗೆ ಸಿಟ್ಟು ಅಂದ್ರೆ ಸಿಟ್ಟು. ನನ್ನ ಬಿಟ್ಟು ಆ ಕಡೆ ವಾಲ ಅಂಥದ್ದು ಅವಳ ಹತ್ರ ಏನಿದೆ ಅನ್ನೋದು ಅವಳಿಗೆ ಡೌಟು. ಹಾಗಾಗ್ಬಿಟ್ಟು ರವಿಗೆ ಇನ್ನೂ ಬುದ್ಧಿನೇ ಓಡ್ತಾ ಇಲ್ಲ ಅವನಿಗೆ. ಅದೇನಕ್ಕೆ ಅವಳು ಹಿಂದೆ ಹೋಗ್ಬಿಟ್ಟಿದ್ದಾನೋ ಗೊತ್ತಾಗ್ತಾಯಿಲ್ಲ. ಅದೇ ಅವಳು ಅಯ್ಯೋ ಪಾಪ ಅನ್ನಂಗೆ, ಇವನು ಅಯ್ಯೋ ಪಾಪ ಅನ್ನಂಗೆ ಹೋಗೋದು. ಅವಳು ಬೇರೆ ರೀತಿಯೇ ಉಪಯೋಗಿಸ್ಕೊತಾ ಇದ್ದಾಳೆ ಅನ್ನೋದು ಇವನಿಗೆ ಗೊತ್ತಾಗ್ತಾ ಇಲ್ಲ ಇನ್ನೂ. ಹಾಗಾಗಿ ಅವಳು ಬಲೆಗೆ ಬಿದ್ದುಬಿಟ್ಟಿದ್ದಾನೆ, ಆಚೆ ಬರೋಕ್ಕಾಗ್ತಿಲ್ಲ ಅವನಿಗೆ. ಐಶ್ವರ್ಯ ಎಷ್ಟೆಲ್ಲ ಬುದ್ಧಿ ಹೇಳಿದ್ಲು, ಎಷ್ಟೇ ಬುದ್ಧಿ ಹೇಳಿದ್ರೂ ಇವನು ಕೇಳೋ ಸ್ಥಿತಿಲಿಲ್ಲ. ಹ್ಞೂ ಅಂತಾನೆ ಮತ್ತೆ ಅದೇ ಕೆಲಸ ಮಾಡ್ತಾನೆ. ಅಂಥದ್ದು ಏನೋ ಮಾಡಿದ್ದಾಳೆ ಅವಳು ನಿನಗೆ ಅಂತ ಕೇಳ್ತಾಳೆ. ಏನಿಲ್ಲ ಅಂತಾನೆ. ಮತ್ತು ಯಾಕೋ ಹೋಗ್ತೀಯ ಅಲ್ಲಿ ಅಂತ. ಅದೇ ಅವಳು ಕಷ್ಟದಲ್ಲಿದ್ದಾಳೆ. ಏನು ಕಷ್ಟದಲ್ಲಿದ್ದಾಳೆ? ನಾನಿಲ್ವ ಕಷ್ಟ? ನನಗಿಲ್ವ ಕಷ್ಟ? ಅವಳೊಬ್ಳಿಗೇನೆ ಕಷ್ಟ ಇರೋದು ಅಂತ. ಹೀಗೆ ಎಲ್ಲ ಮಾತಾಡಿ ಏನಕ್ಕೂ ಪ್ರಯೋಜನ ಇಲ್ಲ ಅಂಥೇಳಿ, ನೀನು ಬದಲಾದ ಮೇಲೆ ಬಾ, ನೀನು ಬದಲಾಗೋವರೆಗೂ ನನ್ನ ಹತ್ರ ಬರಬೇಡ ಅಂತ ಅಂತಾಳೆ. ಈ ಕಡೆ ಬಂದು ರಂಗನಾಥನ ಫ್ರೆಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ತಿನ್ಕೊಂಡು ನಡ್ಕೊಂಡು ಬರ್ತಾಯಿರ್ತಾರೆ ಇಬ್ಬರೂ. ನಡ್ಕೊಂಡು ಬರೋ ಟೈಮಿಗೆ ಕರೆಕ್ಟಾಗಿ ತಾರಾ ಈ ಕಡೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾಳೆ. ಸುಸ್ತಾಗ್ಬಿಟ್ಟಿದ್ದಾಳೆ. ಅಪ್ಪ ಮೊನ್ನೆ ಸತ್ತಿದ್ದಕ್ಕೂ ಅವಳಿಗೆ ಊಟ ತಿಂಡಿ ಇಲ್ಲದಕ್ಕೂ ಸುಸ್ತು ಹೊಡೆದು ಹೋಗ್ಬಿಟ್ಟಿದ್ದಾಳೆ. ಇವನು ಬರ್ತಾ ಇರ್ತಾಳೆ, ಹಂಗೆ ತಲೆ ತಿರುಗಿ ಬಿದ್ದೋಗ್ಬಿಡ್ತಾಳೆ. ಬಿದ್ದೋಗೋ ಸ್ಟೇಜಿಗೆ ಬಂದಾಗ ರಂಗನಾಥ ಓಡೋಗಿ ಹಿಡ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕಿ ಎಲ್ಲ ನೀರು ಕುಡಿಸಿ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ಉಸಿರಾಡ್ತಾಳೆ. ಆಮೇಲೆ ಸರಿ ಯಾರಮ್ಮ ನೀನು, ಏನು ಎತ್ತ ಅಂತೆಲ್ಲ ಕೇಳ್ತಾನೆ. ಹಿಂಗಾಯಿತು, ನಮ್ಮಪ್ಪ 3 ದಿವಸದಿಂದ ಸತ್ತೋಗ್ಬಿಟ್ರು, ಹಿಂಗಾಯಿತು ಅಂತೆಲ್ಲ ಹೇಳ್ತಾಳೆ. ಅಯ್ಯೋ ಪಾಪ ಅಂತೇಳಿ ಕತೆ ಎಲ್ಲ ಕೇಳಿದ ಮೇಲೆ ನಮ್ಮನಿಗೆ ಬಂದ್ಬಿಡಮ್ಮ ಅಂತ ಕರ್ಕೋಗೋ ಸಿಚುವೇಶನ್ ಇದೆ. ಆದರೆ ಅವಳಿಗೊಂದು ಸ್ವಲ್ಪ ಉಸಿರಾಡೋಕ್ಕೆ ತೊಂದರೆ ಆಗಿತ್ತಲ್ವ ಸುಸ್ತಾಗಿ. ಆವಾಗ ನೀರು ಹಾಕಿ ಸಮಾಧಾನ ಮಾಡಿ ಒಂದು ಕಡೆ ಕೂರಿಸ್ಕೊಂಡು, ಆಗ ಅವಳ ವಿಷಯ ಎಲ್ಲನೂ ಕೇಳಿಕೊಂಡು ಮಾಡಿಕೊಂಡು ಆಮೇಲೆ ಒಂದು ನಿರ್ಧಾರಕ್ಕೆ ಬರ್ತಾನೆ. ಕರ್ಕೊಂಡು ಹೋಗ್ಬಿಡೋಣ ನಮ್ಮ ಮನೆಗೇನೆ ಅಂತ ಒಂದು ನಿರ್ಧಾರಕ್ಕೆ ಬಂದು ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾನೆ. ಈ ಕಡೆ ಬಂದು ಮೀನಂಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ರವಿದೊಂದು ಸಮಸ್ಯೆ, ಮನೋಜದೊಂದು ಸಮಸ್ಯೆ, ಅವ್ರ ಅತ್ತೆದು ಇನ್ನೊಂದು ಸಮಸ್ಯೆ. ಅವ್ರ ಅತ್ತೆ ಇವಳಿಂದನೇ ಇಷ್ಟೆಲ್ಲ ಆಗಿರೋದು. ಇವಳು ಹೋಗ್ಬಿಟ್ಟಿದ್ರೆ ಮನೆ ಬಿಟ್ಟು ನಮ್ಮ ಮನೇಲಿ ಈ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಇವಳು ಈ ಮೀನಿನಿಂದನೇ ಇಷ್ಟೆಲ್ಲ ಆಗ್ತಾಯಿರೋದು. ಎಲ್ಲ ಕಡೆಗೆ ಗಿರ್ಕಿ ಹೊಡಿತಾ ಇದೆ ನಮ್ಮ ಮನೆ ಸಂಸಾರ, ಹಾಗೆ ಹೀಗೆ ಅಂತ. ಅವಳು ಶಾಂತಿ ಅಂತೂ ಬಾಯಿಗೆ ಬಂದಂಗೆ ಬೈಕೊಂಡು ಅವಳು ಇದು ಮಾಡ್ತಾಳೆ. ಇವಳಿಗೆ ಬೈದಾಗ ಅವನು ತಿರುಗಿ ಬಿದ್ದುಬಿಡ್ತಾನೆ ಸೂರ್ಯ. ಈ ಕಡೆ ರವಿ ಹೇಳಿದ ಮಾತು ಕೇಳಲ್ಲ. ಅಲ್ಲಿ ಹೋಗಬೇಡ ಕಣೋ ಅನಿತಾ ಮನೆಗೆ, ಐಶು ಕರ್ಕೊಬಾರೋ ಹೋಗಿ ಕೇಳಿಬಿಟ್ಟು ಅಂದರೆ ಅದಾಗ್ತಿಲ್ಲ ಇವನಿಗೆ. ಐಶುನ ನೋಡಲೇಬೇಕು ಅಲ್ಲ, ಅನಿತನ ನೋಡಲೇಬೇಕು ಅಂತಾನೆ. ಏನು ಕತೆ ಇವ್ರದ್ದು ಅನ್ನೋದು ನನಗೂ ಅರ್ಥ ಆಯ್ತಿಲ್ಲ ಅಂತೇಳ್ಬಿಟ್ಟು ಶಾಂತಿ ಎಲ್ಲ ರಂಗನಾಥ್ ಎಲ್ಲ ಮಾತಾಡ್ಕೋತಾರೆ. ಏನಾಗಿದೆ ನಮ್ಮ ಮನೆಗೆ, ಈ ಮೀನ ಮನೆ ಬಿಟ್ಟು ಹೋದರೆ ಎಲ್ಲವೂ ಸರಿ ಹೋಗ್ತವೆ, ಇವಳು ಹೋಗಲ್ವಲ್ಲ ಮನೆ ಬಿಟ್ಟು ಅಂತೇಳ್ಬಿಟ್ಟು. ಆವಾಗ ಎಷ್ಟು ಹೇಳಿದ್ರೂ ಹೋಗಲ್ವಲ್ಲ ಅಂತೇಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.